ಇರ್ಬೋದೇನೋ. ಏನ್ ಮಾಡ್ತಾ ಇದ್ಯಾ? ಮಣಿಕಾಂತ ಪ್ರಾಂತ್ಯಕ್ಕೆ ಹೋಗೋ ದಾರಿನ ಪೇಪರ್ ಮೇಲೆ ಬರಿತಿದೀನಿ ರೀ. ಏನು, ನಿನಗೆ ಅಷ್ಟು ನಾಲೆಡ್ಜ್ ಇದೆಯಾ? ತಲೆ ಯೂಸ್ ಮಾಡಕ್ ಬರ್ದೇ ಇದ್ರು ಫೋನ್ ಯೂಸ್ ಮಾಡಕ್ ಚೆನ್ನಾಗ್ ಬರತ್ತೆ. ಇದ್ರಲ್ಲಿ ಎಲ್ಲಾನು ಇದೆ. ನಿನ್ನಂತವ್ರೆ ಹೋಮ್ ವರ್ಕ್ ಎಲ್ಲ ಯಾಕೆ, ನೆಟ್ವರ್ಕ್ ಇದ್ರೆ ಸಾಕು ಅನ್ಕೊಂಡಿರೋದು. ಸರಿ ಸರಿ, ಗಾಯತ್ರಿ ದೊಡ್ಡಮ್ಮ ಹೇಳ್ದಂಗೆ ರೂಟ್ ಮ್ಯಾಪ್ ನ ಸರಿಯಾಗಿ ಬರ್ದಿಡು. ಯಾರು ಕೊಡ್ಬೇಕು? ನೈನಿ ಅದ್ಕೇನೆ ಅಲ್ವಾ ಹೋಗೋದು. ಚೆನ್ನಾಗಿ ಹೇಳಿದ್ರಿ. ದೊಡ್ಡತ್ತೆ ಆತ್ಮ ಏನ್ ಹೇಳ್ತೋ ಅದ್ ನನ್ ಕೇಳಿಸ್ದೇ ಇದ್ರು ತಿಲೋತ ಮಾತೆ ಕೇಳ್ಸತ್ತಲ್ವಾ ಅಂತ ಅವ್ರ ಲಿಪ್ ಮೂಮೆಂಟ್ ಅಬ್ಸರ್ವ್ ಮಾಡಿ ಎಲ್ಲ ತಿಳ್ಕೊಂಡೆ. ಕಷ್ಟಪಟ್ಟು ಮ್ಯಾಪ್ ರೆಡಿ ಮಾಡಿ ಹೋಗ್ ನಮ್ಮ ಅಕ್ಕನ್ ಕೊಡು ಅಂತೀರಾ? ಅವ್ರಿಗಾದ್ರೂ ಉಪಯೋಗ ಆಗುತ್ತೆ ಅಂತ. ಹಾ, ಹಾಫ್ ರೇಟ್ ಕೊಡ್ತೀನಿ ಅಂದ್ರೂ ಕೊಡಲ್ಲ. ಕಷ್ಟನೋ ನಷ್ಟನೋ ನಾವೇ ಸ್ವಲ್ಪ ಧೈರ್ಯ ತಾಳ್ಮೆನ ತಂದ್ಕೊಂಡು ಸೂರ್ಯ ಮುಳುಗದ್ಮೇಲೆ ಹೋದ್ರೆ ಚೆನ್ನಾಗಿರತ್ತೆ. ಎಲ್ಲಿಗೆ? ಅಬ್ಬಾ, ಮತ್ತೆ ಕೇಳ್ತಿರಲ್ರಿ ಮಣಿಕಾಂತ ಪ್ರಾಂತ್ಯಕ್ಕೆ. ನನ್ ಫ್ರೆಂಡ್ ದತ್ತಾತ್ರೇಯನ್ ಮೀಟ್ ಮಾಡಕೋ, ನಿನ್ ಫ್ರೆಂಡ್ ಇರೋ ಕತ್ರಿಗುಪ್ಪೆಗೆ ಹೋಗೋದಕ್ಕೋ ನೀನ್ ಮ್ಯಾಪ್ ಬರಿತಾ ಇಲ್ವೇ? ಮಣಿಕಾಂತ್ ಪ್ರಾಂತ್ಯಕ್ಕೆ ಹೋಗಕ್ಕೆ ಜಾತಕದಲ್ಲಿ ಬರ್ದಿರ್ಬೇಕು, ಹಣೆಯಲ್ಲಿ ಕೂಡ ಬರ್ದಿರ್ಬೇಕು. ಮಂತ್ರವಾದಿ ಗಜಬಂಡೆ ಮಾರ್ವೇಷದಲ್ಲಿ ನಮ್ಮ ಅಕ್ಕನ ಜೊತೆ ಹೋದ. ನಾವ್ ಹೋಗಕ್ಕಾಗಲ್ವಾ? ಅತ್ಗೆ ಜೊತೆಗೆ ನೀನ್ ಹೋಗ್ತೀಯಾ ಅಂದ್ರೆ ಒಪ್ಕೋತೀನಿ, ಹೊಗಳ್ತೀನಿ ಕೂಡ. ನನ್ ಭವಿಷ್ಯ ನಾನ್ ನೋಡ್ಕೋತೀನಿ, ನಾನ್ಯಾಕೆ ಅವಳ ಜೊತೆ ಹೋಗ್ಲಿ? ಏಯ್, ಹುಚ್ಚ ಏನಾದ್ರು ನಿಂಗೆ? ಅಲ್ಲಿಗೆ ಹೋಗೋದೇ ದೊಡ್ಡ ಕಷ್ಟ, ವಾಪಸ್ ಬಂದ್ರೆ ಇನ್ನೊಂದ್ ಜನ್ಮ ಎತ್ತದಂಗೆ ಅಂತ ಅನ್ಕೋಬೇಕು. ನಂಗ್ ಹೋಗಕ್ಕಾಗಲ್ಲ ಅಂತೀರಾ? ಇಲ್ಲ ಇಲ್ಲ, ನೀನ್ ಹೋಗ್ಬೇಕು, ಆದ್ರೆ ನಾನ್ ಮಾತ್ರ ಬರಲ್ಲ. ಯಾಕೆ ಅಂದ್ರೆ ನನಗಿನ್ನ ಬದುಕೋ ಆಸೆ ಇದೆಯಲ್ಲ, ಅದಕ್ಕೆ. ಆಸ್ತಿ, ದುಡ್ಡು, ಅಧಿಕಾರ, ಹುದ್ದೆ ಇದ್ಯಾವುದು ಬೇಕಾಗಿಲ್ಲ ನಂಗೆ. ಅಂದ್ರೆ ನಾನೊಬ್ಳೇ ಹೋಗಿ ವಾಪಸ್ ಬಂದಿಲ್ಲ ಅಂದ್ರೆ ನೀವ್ ಆರಾಮಾಗ್ ಬದುಕಣ ಅಂತನಾ? ಇನ್ನೊಂದ್ ಮದ್ವೆ ಮಾಡ್ಕೊಂಡು ಜೀವನ ನಡೆಸ್ತೀರೇನೋ. ನಾನ್ ಸತ್ರು ಹೋಗಲ್ಲ. ಹೇಯ್, ಏನಾಗಿದೆ ನಿಂಗೆ? ಎಲ್ಲ ನೀನೇ ಅನ್ಕೊಂಡ್ಬಿಡ್ತೀಯಾ? ನಾನ್ ಬೈಯೋ ಚಾನ್ಸ್ ಕೂಡ ಕೊಡಲ್ವಾ? ಆಹಾ, ಇಲ್ಲ ಇಲ್ಲ, ನೀವ್ ಬರ್ತೀರಂದ್ರೆ ನಾನು ಹೋಗ್ತೀನಿ, ಇಲ್ಲಾಂದ್ರೆ ನಾನು ಎಲ್ಲೂ ಹೋಗಲ್ಲ. ಅರ್ರೆ, ನಿನಗ್ ಹೋಗು ಅಂತ ಇದೀನಿ ಅಲ್ವಾ? ನೀವ್ ನನ್ ಸಪೋರ್ಟ್ ಮಾಡ್ತಿಲ್ಲ, ನನ್ನಿಂದ ಫ್ರೀಡಮ್ ಬಯಸ್ತಿದ್ದೀರಾ. ನಿಜವಾಗ್ಲೂ ನಿನಗ್ ಹೊರಡು ಅಂತಾನೆ ಅಂತ ಇದ್ದೀನಿ ಸುಮನ. ನೀನು ಸಾಧಿಸ್ಬಿಟ್ಟು ಬರ್ಬೇಕು ಅಂತ ಅನ್ಕೋತಾ ಇದ್ದೀನಿ. ನಿಜಾನೇ ಅಮ್ಮೋರೆ, ನೀವ್ ಹೇಳ್ದಂತ ಕೆಲ್ಸ ಮಾಡೋನೇ ಆ ರಾಕ್ಷಸ. ಆದ್ರೆ ನಾನು ಈ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗೋದು ಒಳ್ಳೇದೇನೋ? ಅವಕಾಶ ಇಲ್ಲ ನಯನೆ. ಎಲ್ಲರನ್ನೂ ಕಾಪಾಡ್ಬೇಕು ಅಂತ, ಕ್ಷೇಮವಾಗಿ ಇರ್ತಾರೆ ಅಂತ ನೀನು ಅಲ್ಲಿಗೆ ಕರ್ಕೊಂಡು ಹೋಗಕ್ಕಾಗಲ್ಲ. ಯಾಕೆ ಅಂದ್ರೆ ಜನ್ಮ ನಕ್ಷತ್ರನ ಹಿಡಿದು ಅವರ ಜೀವನ ಆಧಾರವಾಗಿರತ್ತೆ. ಹಠಕ್ ಬಿದ್ದು ಯಾರಾದ್ರೂ ನಿನ್ನ ಹಿಂದೆ ಬಂದ್ರು ದಾರಿ ತಪ್ಪು ಬಿಡ್ತಾರೆ. ಹೇಗೋ ಮಾಡಿ ಅಲ್ಲಿಗೆ ಬಂದ್ರು ವಾಪಸ್ ಬರೋದಿಲ್ಲ. ಅಂದ್ರೆ ಗಾಯತ್ರಿ ಪುಟ್ಟಿ ವಿಶಾಲ್ ಯಜಮಾನ್ರ ಜನ್ಮ ನಕ್ಷತ್ರದಿಂದಾನೇ ನಾನು ಅವ್ರನ್ನ ಮಣಿಕಾಂತ ಪ್ರಾಂತ್ಯಕ್ಕೆ ಕರ್ಕೊಂಡು ಹೋಗ್ಬೋದಾ ಅಮ್ಮೋರೆ? ಹೌದು ನಯನಿ, ಹುಣ್ಣಿಮೆ ದಿನದ ಅಗತ್ಯನೇ ನಿನ್ನನ್ನ ಮುನ್ನಡೆಸತ್ತೆ. ಪಾಪ ಗಾಯತ್ರಿ ಎದ್ದೇಳ್ತಿದ್ದಾಳೆ ಅನ್ಸತ್ತೆ, ಹೋಗ್ ನೋಡು. ಮಾಮ್, ನೈನಿ ಮತ್ತೆ ವಿಶಾಲ್ ಇಷ್ಟ ಬೇಗ ಯಾಕೆ ಕೊಡ್ಬೇಕು ಅನ್ಕೊಂಡಿದ್ದಾರೆ? ಇದಕ್ಕೂ ಮುಂಚೆ ಹೋಗಿರೋ ದಾರಿಲಿ ಹೋಗ್ದೆ ಈಗ ಬೇರೆ ದಾರಿಲೇ ಹೋಗ್ಬೇಕಾಗಿರೋದ್ರಿಂದ ಬೇಗ ಹೊರಟ್ರೆ ಒಳ್ಳೇದು ಅನ್ಕೊಂಡಿದ್ದಾರೆ. ರೂಟ್ ಬದಲಾಗಿರೋ ವಿಷಯ ಗೊತ್ತಿದ ಮೇಲೆ ನಾವ್ ಅಲ್ಲಿ ಹೋಗಿ ತಲುಪೋವರೆಗೂ ಮನ್ಸಿಗೆ ನೆಮ್ಮದಿ ಇರಲ್ಲ. ಶುಭ ಕಾರ್ಯದ ಮುಂದೆ ಹೀಗ ಮಾತಾಡೋದು? ವಿಕ್ರಾಂತ, ಸುಮ್ನಮ್ಮ ಏನಂದ್ರು ಸರಿ. ನೈನಮ್ಮ ಭುಜಂಗಮಣಿನ ಖಂಡಿತವಾಗ್ಲೂ ತಗೊಂಡೇ ಬರ್ತಾಳೆ.
ಬರ್ತಿದ್ದಾರೆ. ನಯನಿ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾಳೆ ಅಂತ ಅನಿಸ್ತಾ ಇದೆ. ಒಂದ್ಸಲ ಮೋಸ ಹೋಗಿರೋದಿಕ್ಕೆ ಈ ಸಲ ಸಾಧಿಸ್ಕೊಂಡೇ ಬರ್ತಾಳೆ ಬಿಡು. ನನ್ ಜೊತೆ ಯಜಮಾನ್ರು ಗಾಯತ್ರಿ ಪುಟ್ಟಿ ಕೂಡ ಬರ್ತಿರೋದ್ರಿಂದ ಭುಜಂಗಮಣಿ ಸಿಕ್ಕಿದ ತಕ್ಷಣ ಕೆಲ್ಸ ಮುಗಿಸಿ ನಾವ್ ಅದನ್ನ ಅಲ್ಲೇ ಇಟ್ಟು ಬರ್ತೀವಿ ಅತ್ತೆ. ಒಳ್ಳೆ ಕೆಲ್ಸ ಅದ್ಗೆ, ಇನ್ಯಾರ ತೊಂದ್ರೆನೂ ಇರಲ್ಲ. ಅದ್ಯಾಕೆ? ಅದ್ ಹೇಗಿರತ್ತೆ ಅಂತ ನಾವ್ ನೋಡ್ಬಾರ್ದಾ? ಗಜಬಂಡೆ ಯಾರನ್ನು ಯಾಮಾರಿಸಬಾರ್ದು ಅಂತಂದ್ರೆ ನೈನಮ್ಮ ಹೇಳಿದ್ದೆ ಕರೆಕ್ಟ್. ಮೊದ್ಲು ಅಲ್ಲಿಗೆ ಕ್ಷೇಮವಾಗಿ ಹೋಗಿ ತಲುಪ್ಲಿ, ಅದಾದ್ಮೇಲೆ ಪರಿಸ್ಥಿತಿ ಪ್ರಕಾರ ನಡ್ಕೋತಾರೆ. ನೈನಿ, ಹಾಸ್ನಿ ಅತ್ತಿಗೆಗೆ ಒಂದು ಮಾತು ಹೇಳಿ ಹೊರಡೋಣ ನಾವು. ಸರಿ ಯಜಮಾನ್ರೆ. ನನ್ಗೋಸ್ಕರನೇ ಕಾಯ್ತಾ ಇದ್ದೀರಲ್ವಾ? ನನಗ್ ಗೊತ್ತಿತ್ತು ನೀವ್ ಹೋಗೋ ಕೆಲ್ಸ ಯಶಸ್ವಿ ಆಗ್ಲಿ ಅಂತ ಅಮ್ಮನವ್ರಿಗೆ ಆರತಿ ಮಾಡ್ಕೊಂಡ್ ಬಂದೆ. ಆರತಿ ತಗೊಳ್ಳಿ ವಿಶಾಲ್. ರಜಾ, ಸ್ನಾನ ಮಾಡಿಲ್ವಾ? ಮಾಡ್ದೆ. ಮತ್ಯಾಕ ಆರತಿ ತಗೊಳ್ತಾ ಇಲ್ಲ? ಅಂದ್ರೆ ಅದ ಅವ್ರಿಗೆ ಮಾತ್ರ ಅನ್ಕೊಂಡಿದ್ದೆ. ಹಾ, ಒಳ್ಳೆಯವ್ರು ಮಾತ್ರ ತಗೊಳ್ಬೇಕು ಅಂತ ನಾನೇನ್ ಹೇಳಿಲ್ವಲ್ಲ. ತಗೊಳ್ಳಿ. ಅಕ್ಕ, ಇವ್ರಿಬ್ರ ಜೊತೆ ನೀನು ಹೋಗ್ಬೇಕಿತ್ತಲ್ವಾ? ನೈನಿ ಏನಾದ್ರೂ ಹೂ ಅಂದ್ರೆ ನಾನಂತೂ ಹೋಗಕ್ ರೆಡಿ. ಬೇಡ ಅದಕ್ಕೆ, ಯಾವಾಗ ಹೇಗಿರುತ್ತೋ ಹೇಳಕ್ಕಾಗಲ್ಲ.